ಹೊಗಳಿ ಹೊಗಳಿ ಹೊಗಳಿಸಿಕೊಂಡು ಬಿಕಾರಿ ಆದೆ. ಯಾಕೆ ಹೊಗಳುತ್ತಿದ್ದಾನೆ ಅಂತಾನೆ ನನಗೆ ಅರ್ಥನೇ ಆಗಲಿಲ್ಲ. ಎಲ್ಲವೂ ಕಳೆದುಕೊಂಡ ಮೇಲೆ ಅರ್ಥವಾಯಿತು ಹೊಗಳಿಕೆ ಎಷ್ಟು ವಿಷಕಾರಿ ಎಂದು. ಗುರುಗಳೇ, ಈ ವಿಷಯದ ಬಗ್ಗೆ FB ಲೈವ್ ನಲ್ಲಿ ಮಾತನಾಡಿ. ಅಬ್ಬಾ, ಹೊಗಳಿ ಹೊಗಳಿ ಹೊಗಳಿಸಿಕೊಂಡು ಬಿಕಾರಿ ಆದೆ. ಅಬ್ಬಾ, ಎಂತ ಅದ್ಭುತವಾಗಿ ಬರ್ದಿದ್ದಲ್ಲ. ನಿನ್ನ ಹೆಸರೇ ಹಾಕಿಲ್ಲಲ್ಲೋ. ನಿನ್ನ ಹೆಸರು ಹಾಕಿದ್ರೆ ಹೇಳಿ ಖುಷಿ ಪಡ್ತಾ ಇದ್ದೆ. ಹೊಗಳಿಸ್ಕೊಂಡು ಬಿಕಾರಿ ಆದ್ನಂತೆ. ಅದು ಅವನಿಗೆ ಯಾಕೆ ಹೊಗಳ್ತಾವನೆ ಅಂತ ಅರ್ಥ ಆಗ್ಲಿಲ್ಲ. ಎಲ್ಲವನ್ನು ಕಳ್ಕೊಂಡ್ಮೇಲೆ ಗೊತ್ತಾಯ್ತು ಹೊಗಳಿಕೆ ಎಷ್ಟು ವಿಷಕಾರಿ ಅಂತ. ಖಂಡಿತವಾಗ್ಲೂ ಹೊಗಳಿಕೆಗೆ ಆದ್ಯತೆ ಮಾನ್ಯತೆ ಕೊಡಬೇಡಿ. ಅದೇ ತರ ಯಾರ್ಯಾರು ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ, ಅಂದ್ರೆ ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ, ಅದಕ್ಕೂ ಆದ್ಯತೆ ಮಾನ್ಯತೆಯನ್ನು ಕೊಡಬೇಡಿ. ಎರಡೂ ಡೇಂಜರೇ. ಬರೀ ಇದು ಮಾತ್ರ ಡೇಂಜರ್ ಅಲ್ಲ, ಎರಡೂ ಡೇಂಜರೇ. ರಿಯಲ್ ಫ್ಯಾಕ್ಟ್ ಅಲ್ಲಿ ಹೇಳ್ತಾ ಇದೀನಿ. ಒಳ್ಳೇದಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದೀನಿ ಅಂದ್ರೆ, ಹೊಗಳಿಸ್ಕೊಂಡು ನನ್ನ ಕತ್ತಿಗೆ ಮಚ್ಚಿಟ್ಟವಂತವ್ರು, ಹೊಗಳದವನೇ ನನ್ನ ಕತ್ತಿಗೆ ಮಚ್ಚಿಟ್ಬಿಟ್ಟ. ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ, ಇನ್ನೊಂದ್ಸಲ ಮಾತಾಡು, ತಪ್ಪಾಯ್ತು ಕ್ಷಮೆ ಕೇಳು, ತಪ್ಪಾಯ್ತಪ್ಪ ಕ್ಷಮೆ ಕೇಳ್ತಾ ಇದ್ದೀನಿ. ಬೀಸೋದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತ. ಅವನು ಹುಚ್ಚ. ಕತ್ತಿ ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮಚ್ಚಿಟ್ಬಿಟ್ಟು ನಿಂಗೆ ಎಳ್ನೀರು ಕೊಚ್ಚೋದು ಮಚ್ಚಿಟ್ಬಿಟ್ಟು, ಏಯ್ ಕ್ಷಮೆ ಕೇಳು ನನ್ನ ಮಗನೇ, ಎಲ್ಲ ಕತ್ತರಿಸಾಕ್ಬಿಡೋದು, ತಲೆ ಸಪ್ರೇಟ್ ಮಾಡಿ. ಆಯ್ತು ಕಣೆ, ಕ್ಷಮಿಸಿದ್ದೀನಿ ಕಣೆ, ಅಲ್ಲ ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡಪ್ಪ ನನ್ನ. ಹೊಗಳದವನೇ. ಯಾಕೆ ಹೀಗಾಗುತ್ತೆ ಅಂದ್ರೆ, ಇಲ್ಲಿ ಅಭಿಮಾನಿ ಅಂತ ಇರ್ತಾರೆ, ಅಂಧಾಭಿಮಾನಿ ಅಂತ ಇರ್ತಾರೆ. ಇಂಥವ್ರು ಬಹಳ ಬಹಳ ಡೇಂಜರ್, ವಿಷಕಾರಿ. ಅದೇ ರೀತಿ ಹೊಗಳಿಕೆನೂ ಅಷ್ಟೇ. ಮೆಚ್ಚುಗೆಯನ್ನ ವ್ಯಕ್ತಪಡಿಸೋರು ಇರ್ತಾರೆ, ಅದು ಹೃದಯದಿಂದ ಬರ್ತದೆ. ಹೊಗಳಿಕೆ ನಾಲಿಗೆಯಿಂದ ಬರ್ತದೆ. ಅಕಸ್ಮಾತ್ ಏನಾದರೂ ಹೊಗಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ನಿಮಗೆ ವಿಷ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಮೆಚ್ಚುಗೆ ವ್ಯಕ್ತಪಡಿಸೋದು ಬೇರೆ, ಹೊಗಳೋದು ಬೇರೆ. ಮೆಚ್ಚುಗೆ ವ್ಯಕ್ತಪಡಿಸೋದು, ಅವನ ಮಾತುಗಳೆಲ್ಲವೂ ಹೃದಯದಿಂದ ಬರ್ತಾ ಇರ್ತದೆ. ಯಾರ್ಯಾರು ಹೊಗಳ್ತಾರೆ ನಾಲ್ಗೆಯಿಂದ ಬರ್ತಾ ಇರ್ತದೆ. ಈ ನಾಲ್ಗೆಯಿಂದ ಬರೋದಿದೆಯಲ್ಲ, ಇದು ಬಹಳ ಬಹಳ ವಿಷಕಾರಿ. ಒಬ್ಬ ಸಿನಿಮಾ ರಂಗದವಳು, ಯಾರೋ ಒಬ್ಳು, ಅವಳ ಹೆಸರೆಲ್ಲ ಹೇಳೋದಿಲ್ಲ, ಸುಮಾರು ಕೋಟಿ ಸಾಲಗಳಿತ್ತು. ಆಕೆಗೆ ಮ್ಯಾಕ್ಸಿಮಮ್ ಅವಳ ಸಮಸ್ಯೆಯಿಂದ ಪರಿಹಾರ ಮಾಡೋದಕ್ಕೆ ಕೊಟ್ಟೆ. ಏನು ಹೊಗಳಲು, ಯಪ್ಪ ಮೊದಲೇ ಸಿನಿಮಾ ರಂಗದವರು, ನೀವು ಗುರುಜಿ, ನೀವು ದೇವ್ರ ಸಮಾನ, ನಿಮಗೋಸ್ಕರ ಒಂದು ದೇವಸ್ಥಾನ ಕಟ್ತೀನಿ, ಪೂಜೆ ಮಾಡ್ತೀನಿ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕೊ ಪುಟ್ಗೋಸಿ ಅವು ಇವು ಎಲ್ಲ ಹೇಳಿದ್ಲು ಪಾಪ. ಹೇಳಿ ಕೊನೆಗೆ ನಾನು ಆಕೆಗೆ ಇಲ್ಲ ಅಂದ್ರೂ ಒಂದು 3 ಕೋಟಿ ರೂಪಾಯಿ ಹಣವನ್ನು ಉಳಿಸಿದ್ದೀನಿ. 3 ಕೋಟಿ ರೂಪಾಯಿ ಅಷ್ಟು ಅವಳಿಗೆ ಲಾಭ, ಲಾಟ್ರಿ ಹೊಡೆದಕ್ಕೆ. ಆ 3 ಕೋಟಿ ಉಳಿಸಿದ್ದಕ್ಕೆ ನನಗೆ ಕೊಟ್ಟಂತ ಗಿಫ್ಟ್ ಎಷ್ಟು ಅಂದ್ರೆ, ಒಂದು 3,000 ರೂಪಾಯಿದು ಒಂದು ಮೂರ್ತಿ, 3,000 ರೂಪಾಯಿ ಗಿಫ್ಟ್. ಈಗ ಏನಮ್ಮ ನೀನು ಇಷ್ಟೆಲ್ಲ ಪಡ್ಕೊಂಡೆ, ಲಾಭ ಪಡ್ಕೊಂಡೆ, ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡೆ, ಇನ್ನೂ ನೀನು ಬೆಳೆದೇ ಇಲ್ಲ, ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಮೀಸೆ ತಿರುಗ್ತಾ ಇದೆಯಾ, ಪುಟ್ಕೋಸಿ ಉದುರೋಗೋ ಸ್ಥಿತಿಲಿದೆ, ನಿನಗೆ ನೆಕ್ಸ್ಟ್ ಅಭಿವೃದ್ಧಿ ಸಮೃದ್ಧಿ ಬೇಕಾಗಿಲ್ಲ ಅಂತಂದ್ರೆ ಬೇಡ, ಇಷ್ಟು ದಿವಸ ಸರ್ವಿಸ್ ಕೊಟ್ಟಲ್ಲ ಅಷ್ಟೇ ಸಾಕು. ಈಗ ಹೊಗಳದವಳು ತೆಗಳ್ತಾವಳೆ. ಎಲ್ಲರೂ ಆಕೆ ಯಾರ್ಯಾರು ಫ್ರೆಂಡ್ ಮಾಡಿಕೊಟ್ಟಿದ್ಲು ಅವಳಿಗೆಲ್ಲ, ಅವನ ಹತ್ರ ಹೋಗ್ಬೇಡಿ, ಅವನ ಕಂತ್ರಿ ದುಡ್ಡು ಕೇಳ್ತಾನೆ ಅಂತೇಳಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಹೊಗಳದವರೇ ಕೂಡ ಒಂದು ದಿವಸ ನಿಮಗೆ ಕತ್ತಿ ಹಾಕಿಬಿಡ್ತಾರೆ, ಬೆನ್ನಿಗೆ ಚೂರಿ ಹಾಕಿಬಿಡ್ತಾರೆ. ಆದ್ರಿಂದ ಹೊಗಳಿಕೆ ಬಹಳ ಕೆಟ್ಟದ್ದು. ಬೇಕಾದ್ರೆ ನೀವು ಬಾರಲ್ಲಿ ಹೋಗಿ ಕುಡಿದ್ಬಿಡಿ 1 ಕ್ವಾರ್ಟರು, ಏನು ತೊಂದರೆ ಇಲ್ಲ. ಬಟ್ ಈ ಹೊಗಳಿಕೆ ಅನ್ನೋ ನಶಾನ ಏರಿಸ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಸರ್ವನಾಶ. ಪಾಪ ಅವನು ನೋಡಿ ನಗ್ತಾ ಇದ್ದೀನಿ, ಯಾರೋ ಪುಣ್ಯಾತ್ಮ, ನಿಜವಾಗ್ಲೂ ಅವನು ಹೇಳ್ತಾವನು, ತಮಾಷೆ ಇಲ್ಲ. ಹೊಗಳಿಸ್ಕೊಂಡು ಬಿಕಾರಿ ಆದೆ ಅಂತ. ಖಂಡಿತವಾಗ್ಲಪ್ಪ ಇದು ಬಹಳ ಡೇಂಜರ್. ದಯಮಾಡಿ ಯಾರನ್ನೂ ಹೊಗಳಕ್ಕೆ ಹೋಗ್ಬೇಡಿ. ಮೆಚ್ಚುಗೆ ವ್ಯಕ್ತಪಡಿಸಿ. ಮೆಚ್ಚುಗೆ ಅಂದ್ರೆ ಹೃದಯದಿಂದ ಬರಬೇಕು, ಬಾಯಿಂದಲ್ಲ, ನಾಲಿಗೆಯಿಂದಲ್ಲ, ಗಂಟ್ಲಿಂದಲ್ಲ, ಹೃದಯದಿಂದ ಬರಲೇಬೇಕು. ಅವಾಗ ಮಾತ್ರ ಅದು ಪರಮಾತ್ಮನಿಗೆ ಅರ್ಪಣೆ. ಯಾರ್ಯಾರು ನಾಲ್ಗೆಯಿಂದ ಹೊಗಳ್ತಾರೆ ಇದೆಲ್ಲವೂ ಡಸ್ಟ್ಬಿನ್ಗೆ ಅರ್ಪಣೆ. ಆದ್ರಿಂದ ಡಸ್ಟ್ಬಿನ್ಗೆ ಹಾಕೋ ಕೆಲವೆಲ್ಲ ಗೊತ್ತಾಗುತ್ತೆ, ಆದ್ರಿಂದ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ, ನನಗೆ ಯಾವುದು ಆಗ್ತಿಲ್ಲ. ಅದೇ ಥರ ನೆಗೆಟಿವ್ ಕಾಮೆಂಟ್ಗಾದ್ರೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ, ಅದನ್ನೇನು ನಾನು ಇಟ್ಕೊಳಕ್ಕೆ ಹೋಗೋದು.